ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳೆಲ್ಲ. ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳೆಲ್ಲ. ನೀ ನನ್ನ ಜೊತೆಯಾಗಿ ಇರುವಾಗ ಹಿತವಾಗಿ, ಬಿಸಿಲೆಲ್ಲ ತಂಪಾಗಿ ಬೆಳದಿಂಗಳಂತಾಗಿ. ನೀ ನನ್ನ ಜೊತೆಯಾಗಿ ಇರುವಾಗ ಹಿತವಾಗಿ, ಬಿಸಿಲೆಲ್ಲ ತಂಪಾಗಿ ಬೆಳದಿಂಗಳಂತಾಗಿ. ಮಾತೆಲ್ಲ ಹಾಡಾಗಿ ಹಾಡು ಇಂಪಾಗಿ, ಯುಗವೊಂದು ದಿನವಾಗಿ ದಿನವೊಂದು ಕ್ಷಣವಾಗಿ. ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳೆಲ್ಲ. ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳೆಲ್ಲ. ಮುಗಿಲೆಲ್ಲ ಕಪ್ಪಾಗಿ ಮಿಂಚಿಂದ ಬೆಳಕಾಗಿ, ಗುಡುಗಿಂದ ಸದ್ದಾಗಿ ಮಳೆ ಬಂದು ತಂಪಾಗಿ. ಮುಗಿಲೆಲ್ಲ ಕಪ್ಪಾಗಿ ಮಿಂಚಿಂದ ಬೆಳಕಾಗಿ, ಗುಡುಗಿಂದ ಸದ್ದಾಗಿ ಮಳೆ ಬಂದು ತಂಪಾಗಿ. ಸಂತೋಷ ಹೆಚ್ಚಾಗಿ ನವಿಲೊಂದು ಹುಚ್ಚಾಗಿ, ಕುಣಿದಾಗ ಸೊಗಸಾಗಿ ನಮಗಾಗ ಚಳಿಯಾಗಿ. ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳೆಲ್ಲ. ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳೆಲ್ಲ. ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾಳೆಲ್ಲ. ಹಾ 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 ಸಾವಿರದ 1984 ಇಸ್ವಿಲಿ ಶ್ರಾವಣ ಬಂತು ಕನ್ನಡ ಸಿನಿಮಾ ರಿಲೀಸ್ ಆಗಿರೋದು ಸ್ನೇಹಿತರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ. ನಾನು ತಕ್ಕ ಮಟ್ಟಿಗೆ ಧ್ವನಿಯಾಗಿದ್ದೇನೆ. ರಾಜ್ಕುಮಾರ್ ವಾಣಿ ಜಯರಾಮ್ ಥರ ನಾವು ಹಾಡೋಕ್ಕಾಗುತ್ತಾ? ನಾವೇನಿದ್ರೂ ಟಿ ವಿನಲ್ಲಿ ನೋಡ್ತಾ ರೇಡಿಯೋದಲ್ಲಿ ಕೇಳ್ತಾ ನಾವು ಒಂದು ಸ್ವಲ್ಪ ಕಿವಿಗೆ ಹಾಕ್ಕೊಂಡಿರೋದನ್ನು ಬಾಯಲ್ಲಿ ಹೇಳಿರೋದು ಅಷ್ಟೇ. ಅವ್ರ ಸರಿ ಸಮಾನ ನಾವು ಹಾಡೋಕ್ಕಾಗಲ್ಲ. ಈ ಸಿನಿಮಾನ ನಾವು ಥಿಯೇಟ್ರಲ್ಲೂ ನೋಡಿಲ್ಲ ಸ್ನೇಹಿತರೆ. ಒಂದು 1996-97 ಇಸ್ವಿಲಿ ಟಿ ವಿಗೆ DD1 ಹಾಕಿದಾಗ ನೋಡಿರೋದು. ಆವಾಗ ಸಿನಿಮಾ ತುಂಬ ಚೆನ್ನಾಗಿ ಇದೆ ಅಂತ ನಮಗೆ ಇಷ್ಟ ಆಗ್ತಾಯಿತ್ತು. ಇವಾಗ ಯೂಟ್ಯೂಬಲ್ಲಿ ಹಾಡೋ ಸಂದರ್ಭ ಬಂದಿದೆ ಸ್ನೇಹಿತರೆ. ಶ್ರಾವಣ ಬಂತು ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್, ಊರ್ವಶಿ ಅವರು ಮುಂತಾದವರು ನಟಿಸಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು 1984 ಇಸ್ವಿಲಿ 5ನೇ ತರಗತಿ ಓದ್ತಾ ಇದ್ದೆ. ಆವಾಗ ರೇಡಿಯೋದಲ್ಲಿ ಹಾಡುಗಳು ಬರೋದು. ಸ್ಕೂಲ್ಗೆ ಹೋಗುವಾಗ, ಹೊಲಕ್ಕೆ ಹೋಗುವಾಗ, ಬಾವಿಲಿ ನೀರು ಸೇರಕ್ಕೆ ಹೋಗುವಾಗ ಎಲ್ಲರ ಮನೆಯಲ್ಲೂ ರೇಡಿಯೋದಲ್ಲಿ ಒಂದೇ ಟೈಮಿಂಗ್ಸಲ್ಲಿ ವಿವಿಧ ಭಾರತಿ ಅಂತ ಬರ್ತಿತ್ತು ಸ್ನೇಹಿತರೆ. ಇವಾಗ ಅದು ವಿವಿಧ ಭಾರತಿ ಬರ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. 8:15 9:30 ತನಕ ಕೆಲವು ಒಂದು ವಾರದಲ್ಲಿ 3 ಸಲ 4 ಸಲ ಬರೋದು. ಕೆಲವು ಬಾರಿ 8:30 9:30 ತನಕ ಬರೋದು. ಅದಕ್ಕೂ ಮುಂಚೆ 8:15ವರೆಗೆ ಭಾವಗೀತೆ ಅಥವಾ ಭಕ್ತಿಗೀತೆ ಬರೋದು, ಪ್ರಾದೇಶಿಕ ಸಮಾಚಾರಗಳು ಬರೋದು. ನಾವು ಆ ಟೈಮಿಂಗ್ಸ್ನ ಕಾಯ್ತಾ ಇರ್ತಿದ್ವಿ. ಒಂದೊಂದು ದಿನ ಹಳೆ ಗೀತೆಗಳು ಹಾಕೋರು, ಒಂದೊಂದು ದಿನ ಹೊಸ ಗೀತೆಗಳು ಹಾಕೋರು.
ನಾವು ಆ ಟೈಮು 1 ಅವರಲ್ಲಿ ಹಾಡುಗಳು ಹೊಸ ಸಿನಿಮಾ ರಿಲೀಸ್ ಆಗಿದೆ ಅಂದ್ಕೊಂಡು ಆ ಹಾಡುಗಳು ಇವತ್ತು ಹೊಸದಾಗ್ತಾರೆ ಅಂತ ಅನ್ಕೋತಾ ಇದ್ವಿ. ನಾವಿನ್ನು ಚಿಕ್ಕವರಲ್ವ, ಹಾಡುಗಳು ಕೇಳೋದೇ ಒಂದು ಚೆಂದ. ಆವಾಗ ಮಕ್ಕಳಲ್ಲಿದ್ದಾಗ ಏನೇ ಕಿವಿಗೆ ಬಿದ್ರೂ ಒಳ್ಳೆಯದು, ಇಂಪಾಗಿರೋದು, ಒಂದು ಆಟ ಪಾಠಗಳಾಗಿರಲಿ, ಹಾಡುಗಳಾಗಿರಲಿ, ಒಂದು ಸ್ಪೋರ್ಟ್ಸ್ದಾಗಿರಲಿ, ಯಾವುದೇ ಆಗಿರಲಿ, ಆ ಒಂದು ವಾತಾವರಣದಲ್ಲಿ ಮಕ್ಕಳುಗಳಿಗೆ ಇಷ್ಟ ಆಗುತ್ತೆ. ನಮಗೂ ಸಿನಿಮಾಗೆ ಹೋಗಬೇಕು ಅಂತ ಅನಿಸೋದು. ನಮ್ಮನ್ನು ಯಾರೂ ಅವಾಗ ಕರ್ಕೊಂಡು ಹೋಗ್ತಾ ಇರಲಿಲ್ಲ ಸ್ನೇಹಿತರೆ. ಹಂಗಾಗಿ ನಾವು ಅವಾಗ ಅಪ್ಪಿತಪ್ಪಿ ಒಂದೊಂದು ಸಲ ಹೋದರೆ ಟೆಂಟ್ಗಳಿರ್ತಿತ್ತು ಅವಾಗ ಹಳ್ಳಿಗಳಲ್ಲಿ. ಟೆಂಟ್ಗಳಲ್ಲಿ ಹೋದಾಗ ಹೊಸ ಫಿಲಮು ಟೆಂಟ್ಗಳಿಗೆ ತಕ್ಷಣ ಬರ್ತಿರ್ಲಿಲ್ಲ, 6 ತಿಂಗಳು ವರ್ಷ ಆದಮೇಲೆ ಬರೋದು. ಇನ್ನು ಸಿಟಿಗಳಲ್ಲಿ, ತಾಲೂಕು ಜಿಲ್ಲೆಗಳಲ್ಲಿ ಮಾತ್ರ ಅಲ್ವೇ ಹೊಸ ಫಿಲಮ್ಗಳು ಅವಾಗೆಲ್ಲ ಬರ್ತಾಯಿದ್ದು. ಆಮೇಲೆ ಅಲ್ಲೆಲ್ಲ ಆದಮೇಲೆ ಟೆಂಟ್ಗಳಿಗೆ ಕಳಿಸೋರು. ನಾವು ಆಮೇಲೆ ಟಿ ವಿಲಿ ನೋಡಿದ್ದು ಬಿಡಿ, ನಾವು ಥಿಯೇಟ್ರಿಗೆ ಹೋಗಿ ನೋಡೇ ಇಲ್ಲ. ಈ ಹಾಡು ನೆನಪಾಗಿ ನನಗೆ ತುಂಬ ಇಷ್ಟ ಆಯಿತು, ಅದರಿಂದ ಹೇಳಿದೆ ಸ್ನೇಹಿತರೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸ್ನೇಹಿತರೆ. ತಪ್ಪಿದಲ್ಲಿ ಕ್ಷಮಿಸಿ. ಏನು ಹೇಳೋಕ್ಕೆ ಬಂದೆ ಅಂದರೆ, ಯೂಟ್ಯೂಬಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಗಿದೆ ಸ್ನೇಹಿತರೆ, ಆಗ್ತಾಯಿದೆ. ನೀವು ನಿಮ್ಮದೇ ಒಂದು ಐ ಡಿ ಇರುತ್ತೆ ನೋಡಿ, ಚಾನಲ್ ಐ ಡಿನೋ ಅಥವಾ ಬೇರೆ ಇನ್ನೊಂದು ಐ ಡಿ ಮಾಡ್ಕೊಂಡಿದ್ರೆ, ಅದರಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ ಒಂದು ಸಲ ಅಪ್ಲೋಡ್ ಮಾಡಾದಮೇಲೆ ನೋಡ್ಬೋದು, ಇನ್ನೊಂದು ಐ ಡಿಲಿ ಒಂದು ಸಲ ನೋಡ್ಬೋದು. ಅಕಸ್ಮಾತ್ ನೀವೇನಾದ್ರೂ ಬೇರೆ ಅದು ಒಂದೊಂದು ಸಲ ನೋಡಾದ್ಮೇಲೆ ಮತ್ತೆ ನೀವೇನಾದರೂ ನಿಮ್ಮ ವೀಡಿಯೋಗಳನ್ನ ನೀವೇ ನೋಡಿದ್ರೆ AI ಇವಾಗ ಕಂಡುಹಿಡಿಯುತ್ತೆ ಸ್ನೇಹಿತರೆ. ನೀವು ನೆಟ್ವರ್ಕು ಯಾವುದ್ರಲ್ಲಿ ನೋಡಿರ್ತೀರಾ, ಆಮೇಲೆ ಲೊಕೇಶನ್ ಎಲ್ಲ ಎಲ್ಲೆಲ್ಲಿ ಏನು ನೋಡ್ತಾ ಇರ್ತಾರೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ನೀವು ಎಷ್ಟು ಸಲ ನೋಡಿದ್ರೂ ವ್ಯೂಸ್ ತೋರಿಸುತ್ತಷ್ಟೇ. ಆಮೇಲೆ ಬೇರೆ ಲೆಸ್ ಆಗಿಬಿಡುತ್ತೆ. ಒಂದೊಂದು ಸಲ ವ್ಯೂಸ್ ಆಗಿರೋದೂ ಲೆಸ್ ಆಗುತ್ತೆ, ಅಥವಾ ಇದು ನೀವು ನೋಡಿರ್ತಿರಲ್ಲ ವ್ಯೂಸು, ಅದು ತೊಗೊಳ್ಳೋದೇ ಇಲ್ಲ. ಅದರಿಂದ ನೀವೇನು ಆ ಥರ ನೋಡೋಕ್ಕೆ ಹೋಗಬೇಡಿ, ನಿಮ್ಮದೇ ಚಾನಲ್ನಲ್ಲಿ ನೀವು ನೋಡೋಕ್ಕೆ ಹೋಗಬೇಡಿ. ಒಂದು ಸಲ ನೋಡಿ ಅಷ್ಟೇ. ಅಪ್ಲೋಡ್ ಮಾಡಬೇಕಾದ್ರೆ ನಾವು ಏನಾದರೂ ಕಮೆಂಟ್ ಬಾಕ್ಸಲ್ಲಿ ನಮ್ಮದೇ ಆದಂಥದ್ದು ಹಾಕಬೇಕಲ್ಲ, ಅವಾಗ ಒಂದು ಸಲ ನೋಡ್ಬೋದು ಅಷ್ಟೇ. ಆಮೇಲೆ ಏನೋ ಇದರಲ್ಲೆಲ್ಲ ಹಾಕ್ಕೊತಾರಂತೆ, ಆ ಥರ ಎಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ. ಅದೇ ವಿಡಿಯೋದಲ್ಲಿ ಮತ್ತೆ ಬರ್ತಾ ಇರುತ್ತಲ್ಲ, ಅದೇನೋ ಹೇಳ್ತಾರೆ, ಅದನ್ನು ಎಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ. ಬೇರೆಯವ್ರು ನೋಡಬೇಕು, ಫುಲ್ ವಿಡಿಯೋ ನೋಡಬೇಕು, ಅಡ್ವರ್ಟೈಸ್ಮೆಂಟ್ ಸ್ಕಿಪ್ ಮಾಡಿದಿರೆ ನೋಡಬೇಕು. ಆವಾಗ ನಮಗೆ ವ್ಯೂಸ್ ಆ್ಯಡ್ ಆಗುತ್ತೆ. ಆಮೇಲೆ ಇದೂ ಅಷ್ಟೇ, ಅಮೌಂಟ್ಗೆ ಏನೋ ಅವರು ಸೆಟ್ ಮಾಡಿರ್ತಾರೆ ಯೂಟ್ಯೂಬರು, ಅದು ಬರೋದು. ಏನಿದ್ರು ನನಗೂ ಗೊತ್ತಿರಲಿಲ್ಲ ಸ್ನೇಹಿತರೆ. ಸಮಯದ ಅಭಾವದಿಂದ ಒಂದು 3 ನಿಮಿಷ, 4 ನಿಮಿಷ, 5 ನಿಮಿಷ ಈ ಥರ ಮಾಡ್ತಾಯಿದ್ದೆ. ನಾನು ಜಾಸ್ತಿ ಫಸ್ಟೆಲ್ಲ ಶಾರ್ಟ್ಸ್ ವೀಡಿಯೋನೇ ಹಾಕಿರೋದು. ಶಾರ್ಟ್ಸ್ ವೀಡಿಯೋದಿಂದ ನಿಮಗೆ ಸಬ್ಸ್ಕ್ರೈಬರ್ ಆಗ್ತಾರೆ, ವ್ಯೂಸ್ಗಳು ಆಗ್ತಾರೆ. ಆದರೆ ನೀವು ವಿಡಿಯೋ ಮಾಡಬೇಕಾದ್ರೆ ಯಾವುದೋ ಒಂದು ಬೇರೆ ಒಂದು ಜಗಳ ಆಡೋದಾಗಿರಲಿ, ಇತ್ತೀಚೆಗೆ ಬಂದಿರೋದು ಇದು ಯೂಟ್ಯೂಬಲ್ಲಿ, ಇತ್ತೀಚಿನ ಮಾಹಿತಿ, ರಕ್ತ ತೋರಿಸೋದು, ಬೇರೆ ಒಂದು ಹೆಣ ತೋರಿಸೋದು, ಅಥವಾ ಜಗಳ ಆಡೋದನ್ನು ತೋರಿಸೋದು, ಬೇರೆ ಕೆಟ್ಟದ್ದು ಏನೇನಿದೆ ಅದನ್ನೆಲ್ಲ ತೋರಿಸೋದು ಮಾಡಿದ್ರೆ ನೀವು ವಿಡಿಯೋನ ಬ್ಲರ್ ಮಾಡಬೇಕು ಪೂರ್ತಿ. ಇಲ್ಲ ಅಂದರೆ ನೀವು ಅದನ್ನು ವಿಡಿಯೋ ಮಾಡೋಕ್ಕೆ ಹೋಗಬೇಡಿ. ನೀವು ಇತ್ತೀಚಿನ ಮಾಹಿತಿ ಪ್ರಕಾರ ಬ್ಲಾಕ್ ಆಗಿಬಿಡುತ್ತಂತೆ ಚಾನಲ್ಲು. ಆ ಥರ ಎಲ್ಲ ಮಾಡಿದ್ರೆ ಏನಿದೆ ರೂಲ್ಸು ರೆಗ್ಯುಲೇಷನ್ ಅದನ್ನು ಫಾಲೋ ಮಾಡ್ದೆ ಹೋದರೆ ಬ್ಲಾಕ್ ಆಗಿಬಿಡುತ್ತಂತೆ. ಅದರಿಂದ ನೀವು ಹುಷಾರಾಗಿ, ಮೊದಲೇ ಇವಾಗ 4,000 ವಾಚ್ ಅವರ್ ಇದ್ದಿದ್ದು ಈಗ ಫೆಬ್ರವರಿ 1ರಿಂದ 8,000 ವಾಚ್ ಅವರ್ಗೆ ಹೊರಟೋಗಿದೆ. ಅದರಿಂದ ಮಾಡ್ಕೊಳ್ಳೋರೆಲ್ಲ ನೀವು ಜನವರಿ 31ರೊಳಗಡೆ ವಾಚ್ ಅವರ್ ಮಾಡಿಕೊಂಡು ವೀಡಿಯೋಸು ಹಾಕ್ಕೊಂಡು, ಲಾಂಗ್ ವೀಡಿಯೋಗಳು ಇದೆಲ್ಲನೂ ಮಾಡ್ಕೊಂಡು, ಲೈವ್ ಮಾಡಿಕೊಂಡು ಬೇರೆಯವ್ರಿಗೂ ಸಪೋರ್ಟ್ ಮಾಡಿ, ಅವರಿಂದನೂ ಸಪೋರ್ಟ್ ತೊಗೊಂಡು ನೀವು ವಾಚ್ ಅವರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದನ್ನೆಲ್ಲ ಪದೇ ಯಾಕೆ ಹೇಳ್ತೀನಿ ಅಂದರೆ, ಎಚ್ಚೆತ್ಕೋಬೇಕು, ನೆಗ್ಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಕೆಲವೊಂದು ತಪ್ಪು ತಿಳಿದು ಮಾಡೋದು ಇರುತ್ತೆ, ಗೊತ್ತಿಲ್ಲದೇನೋ ರೂಲ್ಸ್ ರೆಗ್ಯುಲೇಷನು ಗೊತ್ತಿಲ್ಲದೇನೋ ಮಾಡೋದಿರುತ್ತೆ. ಆದರೆ ಆ ಥರದಕ್ಕೆಲ್ಲ ನೀವು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಸ್ನೇಹಿತರೆ. ನಾವು ಯಾರೇ ಆಗಿರಲಿ, ಅವ್ರವ್ರದ್ದೇ ಸಮಯ ಅನ್ನೋದು ಇದ್ದೇ ಇರುತ್ತೆ.
ಅವ್ರಿಗೂ ನಮಗೆಷ್ಟು ಸಮಯ ಅನ್ನೋದು ಮುಖ್ಯನೋ ಸಪೋರ್ಟ್ ಮಾಡೋರಿಗೂ ಅಷ್ಟೇ ಸಮಯ ಇರುತ್ತೆ. ಆ ಸಮಯನ ನಾವು ಹಿಂದಿರುಗಿಸ್ಬೇಕು. ಒಂದು ವಿಡಿಯೋ ನೋಡೋದಾಗಿರಲಿ, ಒಂದು ಕಾಮೆಂಟ್ ಹಾಕೋದಾಗಿರಲಿ, ಲೈವ್ಗೆ ಹೋಗಿ ಸಪೋರ್ಟ್ ಮಾಡೋದಾಗಿರಲಿ, ಇದೆಲ್ಲ ಮಾಡಬೇಕು ಅಂತ ಹೇಳ್ತಾ ನಾನು ಕೂಡ ಅಡ್ವರ್ಟೈಸ್ಮೆಂಟ್ ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡ್ತೀನಿ. ನೀವು ಕೂಡ ಅಡ್ವರ್ಟೈಸ್ಮೆಂಟ್ ಸ್ಕಿಪ್ ಮಾಡ್ದಿರೋ ಫುಲ್ ವಿಡಿಯೋ ನೋಡಿ ಒಳ್ಳೊಳ್ಳೆ ಕಮೆಂಟ್ ಹಾಕಿ ನಾವು ಸಪೋರ್ಟ್ ಮಾಡೋಣ, ಸಪೋರ್ಟ್ ತಗೊಳ್ಳೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು. ಶ್ರಾವಣ ಮಾಸ ಬಂದಾಗ ಆನಂದ ತಂದಾಗ ವಿರಹ ಗೀತೆ ಇನ್ನಿಲ್ಲ, ಪ್ರಣಯ ಗೀತೆ ಬಾ